Hello guys, this is your Spurti and welcome back to my new vlog guys. Guys, ಸೊ ಮನೆಯಿಂದ ಆಚೆ ಬಂದ ತಕ್ಷಣ ಒಂದು ಕಾಲ್ ಬಂತು ಹಾವಿಂದು. ಸೊ ಮೀಟರ್ ಬೋರ್ಡ್ ಒಳಗಡೆ ಒಂದು ಹಾವು ಸೇರ್ಕೊಂಡಿದೆ ಅಂತ. ಸೊ ಬನ್ನಿ ನೋಡೋಣ ಯಾವ ಹಾವು ಅಂತ. ಸೊ ಇನ್ನೊಂದು ಸತ್ತು ಬಿದ್ದಿದೆಯಂತೆ, ಇದೇ ಥರದ್ದು. ಇದು ತೋಳದ ಹಾವು. ಓ, ಇದು ರಸಲ್ ವೈಪರ್ ಇದು. ಹಾ, ಸತ್ತು ಬಿದ್ದಿರೋದು ರಸಲ್ ವೈಪರ್. ಹ್ಮ್ ಇಲ್ಲ, ಇದನ್ನ ಹಾಕೊಳಕಲ್ಲ. ಬೇಕಾದ್ರೆ ಆಚೆ ಹಾಕ್ತೀನಿ. ಒಂದು ಕಡ್ಡಿ ಕೊಡ್ರಿ. ಕಡ್ಡಿ ಕೊಡ್ರಿ. ಕಡ್ಡಿನೋ ಕೋಲ ಏನಾರು ಕೊಡ್ರಿ. ಸತ್ತಿರೋದನ್ನು ಹಾಕೊಂಡು ಹೋಗ್ಬಿಟ್ರಿ ಅಂತವ್ರೆ. ಸೊ ಇದು ರಸಲ್ ವೈಪರು. ಸೊ ಇದು ಉಲ್ಫ್ ಸ್ನೇಕ್. ಗೈಸ್, ನನಗಂತೂ ಎಷ್ಟು ಬೇಜಾರಾಗತ್ತೆ ಅಂದ್ರೆ, ಮುಂಚೆ ಹೆಂಗ್ ಗೊತ್ತಾ, ಮುಂಚೆ ನನ್ನ ಹತ್ರ ಒಳ್ಳೆ ಫೋನ್ ಇರ್ಲಿಲ್ಲ. ಸೊ ನಾನು ಮಾಡೋ ರೆಸ್ಕ್ಯೂಸ್ ನನ್ನ ಹತ್ರ ವಿಡಿಯೋ ತೆಕ್ಕೊಳಕ್ ಆಗ್ತಿರ್ಲಿಲ್ಲ, ಫೋಟೋ ತೆಕ್ಕೊಳಕ್ ಆಗ್ತಿರ್ಲಿಲ್ಲ. ಸೊ ಎಷ್ಟೋ ರೆಸ್ಕ್ಯೂಗಳು ಸಾಕ್ಷಿ ಪುರಾವೆಗಳು ಇಲ್ದೇನೆ ಹೋಗ್ಬಿಟ್ಟಿದೆ, ಜಸ್ಟ್ ಇಲ್ಲಿ ರಿಜಿಸ್ಟರ್ ಆಗಿದೆ ಅಷ್ಟೇ. ಸೊ ಮುಂಚೆ ನನ್ನ ಹತ್ರ ಒಳ್ಳೆ ಫೋನ್ ಇರ್ಲಿಲ್ಲ, ಬೇಜಾರಾಗ್ತಿತ್ತು. ಇವಾಗ ಅದೇ ಗತಿಗೆ ಒಂದು ಫೋನ್ ತಗೊಂಡಿದ್ದೀನಿ, ಐಫೋನು. ಅದಕ್ಕೆ ಇನ್ನೂ EMI ನಾನು ಕಟ್ತಾನೆ ಇದ್ದೀನಿ, ವಿಡಿಯೋಗಳು ಮಾಡಕ್ಕೆ, ರೆಸ್ಕ್ಯೂಗಳದು, ಆಮೇಲೆ ನಂದು ಸಾಂಗ್ಸೇ ಆಗಲಿ ಏನಾದ್ರು ಒಂದು ಮಾಡ್ಕೊಳ್ಳೋಣ ಅಂತ. ದರಿದ್ರ ನಂದು ಲೈಫ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಒಳ್ಳೆ ಫೋನ್ ಇದ್ರು ಇವಾಗ ವಿಡಿಯೋ ಮಾಡಕ್ ಆಗ್ತಿಲ್ಲ ನೆಟ್ಟಿಗೆ. ಇವಾಗ ಒಂದು ಕಾಲ್ಗೆ ಹೋದೆ, ಹೇಳಿದ್ನಲ್ಲ ಹೋಗ್ತಾ ಇದ್ದೀನಿ ಅಂತ. ಸೊ ಮೀಟ್ರ್ ಬೋರ್ಡ್ ಒಳಗಡೆ ಹಾವು, ಉಲ್ಫ್ ಸ್ನೇಕು, ಅಡಲ್ಟ್. ಸೊ ನಾನು ಅಕ್ಕಂಗೆ, ಅಕ್ಕ ಹಿಂಗೆ ಇಟ್ಕೊಳಕ ಅಂತ ಆನ್ ಮಾಡಿ ಅದೇ ಗತಿಗೆ ಕೊಟ್ಟಿನಿ. ಅವಕ್ಕ ಆಫ್ ಮಾಡಿ ಕುತ್ಕೊಂಡೈತೆ. ಅದು ಯಾಕೆ ಅವಕ್ಕ ಆಫ್ ಮಾಡ್ತು, ಅದು ಯಾಕೆ ಮತ್ತೆ ಆನ್ ಮಾಡ್ಲಿಲ್ವೋ ನನಗಂತೂ ಗೊತ್ತೆ. ನಾನು ವಿಡಿಯೋ ಆಗ್ತೈತೆ ಬಿಡು ಅಂತ ನಾನಿದ್ರೆ ವಿಡಿಯೋನೇ ಆಗಿಲ್ಲ. ಸೊ ಈ ಥರ ಎಷ್ಟೋ ರೆಸ್ಕ್ಯೂಗಳು ಹೋಗ್ತತೆ, ಕ್ಯಾಮ್ರಾ ಕೊಡ್ತೀವಿ. ಈಗ ಹಾವಿಂದ ಅಂತಾನೆ ಹೇಳಲ್ಲ, ಈಗ ಅನಿಮಲ್ಸ್ದು ಅಷ್ಟೇ. ನಾನು ಒಂದು ಕೈಯಲ್ಲಿ ಇಟ್ಕೊಂಡು ನಾನು ಮಾಡೋಕ್ಕಾಗಲ್ಲ, ಈ ಒಂದು ಸ್ನೇಕ್ ರೆಸ್ಕ್ಯೂಸು ಎಲ್ಲ ಮಾಡೋಕ್ಕಾಗಲ್ಲ. ಸೊ ಜೊತೆ ಕರ್ಕೊಂಡು ಹೋಗಿರ್ತೀನಿ ಕೆಲವೊಬ್ರನ್ನ, ಅವರು ನೆಟ್ಟಿಗೆ ಮಾಡಲ್ಲ ಒಂದೊಂದ್ಸತಿ. ಸೊ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅಪ್ಪ ಅಂತ ಅನ್ಸಿದೆ. ಅದೇ ಗತಿ EMI ಕಟ್ತಿದ್ದೀನಿ ಗೈಸ್. ಇನ್ನ EMI ಮುಗ್ದಿಲ್ಲ, ನನ್ನ ನವಂಬರಿಗೆ ಮುಗಿಯೋದು ನಂದು. ಇನ್ನ EMI ಇದ್ರ ಫೋನಿಂದು. ನಾನು ಏನು ವಿಡಿಯೋ ಮಾಡ್ತಿದ್ದೀನಲ್ಲ ಇವಾಗ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಏನಾದ್ರು ಒಂದು ಸೊಲ್ಯೂಷನ್ ಹುಡುಕೋಬೇಕು, ಬಟ್ ಎಲ್ಲದಕ್ಕೂ ದುಡ್ಡು ಬೇಕು ಅಷ್ಟೇ. ನೋಡಿ, ಬರ್ತ್ಡೇ ಬಾಯ್, ಹ್ಯಾಪಿ ಬರ್ಡೇ. ನಂದು ಗ್ರಾಚಾರ ಹೆಂಗಿದೆ ಅಂದ್ರೆ, ನೀವು ಒಂದು ಗಿಫ್ಟ್ ಕೊಡೋಣ ಅಂತ ಬರ್ತಿದ್ದೆ, ಇವನೇ ಬಂದ. ಬಾರಪ್ಪ ನೀನೇ ಬಂದ್ಬಿಡು. ಬಿಡ್ರಿ, ನನಗೆ ಸೆಲೆಕ್ಟ್ ಮಾಡೋದು ತಪ್ಪು ಇವಾಗ. ಆಮೇಲೆ ಇವನು ಅಕ್ಕ ಚೆನ್ನಾಗಿಲ್ಲಕ್ಕ, ಹಂಗಿಲ್ಲಕ್ಕ, ಹಿಂಗಿಲ್ಲಕ್ಕ ಅಂದ್ರೆ ನಾನೆಲ್ಲ ಹೋಗ್ಬೇಕು. ಗೈಸ್, ನನಗೆ ನಿಜವಲ್ಲ ಸೆಲೆಕ್ಷನ್ ಮಾಡೋದು ತಪ್ಪಪ್ಪ. ಅಬ್ಬಾ, ಬಟ್ ನನಗೆ ಮಕ್ಕರ್ ಆಯ್ತು. ಸೀರಿಯಸ್ಲಿ ಮಕ್ಕರ್ ಮೇಲೆ ಮಕ್ಕರ್ ಆಯ್ತು ಇವತ್ತು. ನನಗೆ ಗೊತ್ತಿತ್ತಕ್ಕ ನೀನ್ ಯಾವ್ದೋ ಒಂದ್ ಸೆಲೆಕ್ಟ್ ಮಾಡ್ಕೊಂಡ್ ಬರ್ತೀಯ ಅಂತ. ಚೆನ್ನಾಗಿರೋದ್ ಮಾಡಲ್ಲ ನಾನು. ಹೆಂಗ್ ಹೇಳ್ಬಿಟ್ಟಲ್ಲ ನನಗೆ. ನನ್ ಬರ್ತಡೇಗ್ ನಾನೇ ಬಂದ್ ಸೆಲೆಕ್ಟ್ ಮಾಡ್ತೀನಿ ಗಿಫ್ಟ್ ನ. ಸೀರಿಯಸ್ಲಿ ನನಗೆ ಮಕ್ಕರ್ ಅನ್ನಿಸ್ತೈತೆ. ಏನ್ ಗೊತ್ತಾ, ಇಲ್ಲಿ ಬರ್ತಿದ್ದೆ ಆಯ್ತಾ, ಇಲ್ಲಿ ಹಿಂಗ್ ಬರ್ತಿದ್ದೆ, ಎದುರುಗಡೆ ಸಿಕ್ಬಿಟ್ಟ. ತಗೊಳಕಂತಾನೆ ಬಂದೆ ನಾನು. ಇದೇ ಇರ್ಲಾ, ಹೆಂಗ್ ಕಾಣಿಸ್ತಿದೆ ಗೊತ್ತಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ. ಹಂಗೆ ಒಂದೇ ಕಾಲಲ್ಲಿ ಒಂದ್ ಶೂ, ಈ ಕಡೆ ಒಂದ್ ಕ್ರಾಕ್ಸ್ ಹಾಕೊಂಡ್ ಹಿಂಗ್ ಅನ್ಕೊಂಡ್ ಹೋಗೋದು. ಒಂದ್ ಕೆಲ್ಸ ಮಾಡೋರು, ನಿನ್ ತರ ಯಾರು ತಗೊಂಡಿರ್ಬಾರ್ದು. ಒಂದ್ ಕಡೆ ಶೂ ತಗ, ಇನ್ನೊಂದು ಕ್ರಾಕ್ಸ್ ಚಪ್ಪಲಿ ತಗೋಣ. ಹಂಗ್ ಮಾಡುವುದು ನೋಡು. ನನ್ ಕಡೆಯಿಂದ ನಿನ್ ಬರ್ಡೇಗೆ ಒಂದ್ ಸ್ಮಾಲ್, ವೆರಿ ಸ್ಮಾಲ್ ಗಿಫ್ಟ್. ಆದಷ್ಟು ಒರಿಜಿನಲ್ ಕೊಡಿಸ್ತೀನಿ, ಆದಷ್ಟು ಬೇಗ. ಇರ್ಲಿ, ತೊಂದ್ರೆ ಇಲ್ಲ. ಏನ್ ಕೊಟ್ರು ಖುಷಿನೇ. ಇನ್ನ ನೀವು ಲಾಸ್ಟ್ ಟೈಮ್ ಕೊಟ್ಟಿರೋದು ಈ ಪರ್ಸ್ ಹೆಂಗೆ ಇದೆ. ಸೀರಿಯಸ್ಲಿ ಇಟ್ಕೊಂಡಿದ್ಯಾ? ನಾನೆಲ್ಲ ಎಲ್ಲಾರು ಹಾಕ್ಬಿಟ್ಟೇನೋ ಅನ್ಕೊಂಡೆ. ಇದು ಲಾಸ್ಟ್ ಟೈಮ್. ಇದೇ ಸಾಕು ನನಗೆ. ಇದು ಎಂತ, ಇದೇ ಸಾಕು. ಸಣ್ಣ ಬಾಕ್ಸ್ ಏನಾರು ಇದೆಯಾ? ತಿನ್ನಿಸ್ಬೇಕು, ಬಿಡ್ಬೇಕಂತ ಗೊತ್ತಿಲ್ಲ. ಗೈಸ್, ಇವಾಗ ಇವನ್ನ ಇಸ್ಕೊಂಬಂದೆ. ಆ್ಯಕ್ಚುಲಿ ಮನೆಗೆ ಬಂದೆ. ನೆಕ್ಸ್ಟ್ ಲೆವೆಲ್ಲು
ನೆಕ್ ಪೇನ್ ಆಗ್ತದೆ, ಹಿಂಗೆ ಜಾಸ್ತಿ ಹಿಂಗೆ ತಿರುಗ್ಸೋಕ್ಕೂ ಆಗ್ತಾಯಿಲ್ಲ, ಆ ಲೆವೆಲಿಗೆ ನೆಕ್ ಪೇನ್ ಆಗ್ತಿದೆ. ಯಾಕಂತ ಗೊತ್ತಿಲ್ಲ, ಒಂದು ಸ್ವಲ್ಪ ಶೋಲ್ಡರ್ದು ಸ್ವಲ್ಪ ಪೇಯ್ನ್ ಆಗ್ತಾ ಇದೆ. ಮೋಸ್ಟ್ಲಿ ಇವತ್ತು ಶೋಲ್ಡರ್ಸ್ ಮಾಡಿದೆ ವರ್ಕೌಟು, ಸ್ವಲ್ಪ ಹೆವಿ ವೆಯ್ಟ್ ಸ್ವಲ್ಪ ಎತ್ತಿದೆ, ಅದಕ್ಕೆ ಏನಾರು ಆಗ್ತಿದೆ ಏನೋ ಗೊತ್ತಾಗ್ತಿಲ್ಲ. ಬಟ್ ರೆಸ್ಟ್ ಬೇಕು ಅನ್ನಿಸ್ತು, ಅದಕ್ಕೆ ಮನೆಗೆ ಬಂದೆ. 1 ಅವರ್ ಮುಂಚೆ ಫೋನ್ ಮಾಡಿದರು, ಇದು ಇಲ್ಲೇ ಸಿಕ್ಕಿತ್ತು ರೋಡಲ್ಲಿ ಅಂತ. ಸೊ ಅದಕ್ಕೋಸ್ಕರ ಇದನ್ನು ತಂದಿದ್ದೀನಿ, ಇವಾಗ ಮನೆಗೆ ಹಂಗೆ ಬರ್ತಾ ಇಸ್ಕೊಂಬಂದಿದ್ದೀನಿ. ಸೊ ಇವಾಗ ಸ್ವಲ್ಪ ವಾಲಿನಿ ಸ್ಪ್ರೇ ಎಲ್ಲ ಹೊಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಾನು, ಇದು ಊಟ ಕೊಟ್ಟು. ಸೊ ನೆಕ್ಸ್ಟ್ ನೋಡೋಣ ಏನಾಗುತ್ತೆ. ಗೈಸ್, ಇವತ್ತು ರೋನಿಗೆ ಏನೇನು ಗಿಫ್ಟ್ಸ್ ಬಂದಿದೆ ಅಂತ ಕೇಳಿ. ಏನು ಗೊತ್ತಾ, ಒಂದು ವಾಲೆಟು, ಒಂದು ಶರ್ಟು, ಆಮೇಲೆ ನಮ್ಮ ಸ್ಫೂರ್ತಿ ಅಕ್ಕ ಕೊಟ್ಟಿರೋ ಶೂ, ಆಮೇಲೆ ನನ್ನ ಫ್ರೆಂಡು ಫ್ರೇಮ್ ಕೊಡಿಸಿದ್ದಾರೆ, ಅದೊಂದು ಟೀಮ್ ಮಗ್ ಕೊಟ್ಟಿದ್ದಾರೆ. ನಾನು ನೋಡೋಣ ಸಂಜೆ ಇನ್ನೂ ಬಾಕಿ ಐತೆ ಹೆಂಗೆ ಕೊಡ್ಬೋದು ಅಂತ. ನೋಡಿ ಗೈಸ್, ಇನ್ನು ಗೆಸ್ಟ್ ಮಾಡಿ ಏನೇನು ಸಿಗುತ್ತೆ ಅಂತ ನೋಡೋಣ ಬನ್ನಿ ಸಂಜೆ ಮಾತಾಡೋಣ ಅಂತೆ. ಈ ವ್ಲಾಗ್ ಇನ್ನು 2 ದಿನ ಆದ್ಮೇಲೆ ಬರುತ್ತೆ. ಹೌದು, ಎಲ್ಲರೂ ಮರ್ತೋಗ್ಬಿಟ್ಟಿರ್ತಾರೆ ನನ್ನ. ಏನ್ ಮಾಡೋದು, ಕ್ಯೂ. ನಮಸ್ಕಾರ ಅಷ್ಟೇ. ಸೊ ಗೈಸ್, ಮಧ್ಯಾಹ್ನ ಇವನ್ನ ರಿಸೀವ್ ಮಾಡ್ಕೊಂಡು ಬಂದಿದ್ನಲ್ಲ, ಇವಾಗ ಇವನ ಕಂಡೀಷನ್ ನೋಡಿ, ಈಸ್ ಓಕೆ ನಾವು. ನಾನಂತೂ ಲಿಟ್ರಲಿ ಏನೂ ಮಾಡಲಿಲ್ಲ. ಮಧ್ಯಾಹ್ನ ಬಂದು ನನಗೆ ನೆಕ್ಸ್ಟ್ ಲೆವೆಲ್ ಕುತ್ತಿಗೆ ಪೇಯ್ನ್ ಆಗಿತ್ತಲ್ಲ, ಸೊ ಸ್ವಲ್ಪ ವಾಲಿನಿ ಸ್ಪ್ರೇ ಎಲ್ಲ ಹೊಡ್ಕೊಂಡು ಮಲ್ಕೊಂಬಿಟ್ಟೆ ನಾನು. ಪದ್ದಿಗೆ ಹ್ಯಾಂಡ್ ಓವರ್ ಮಾಡಿದೆ. ಪಾಪ ಒಳ್ಳೆ ನೀರು ಆಮೇಲೆ ಸ್ವಲ್ಪ ಫುಡ್ಡೆಲ್ಲ ಕೊಟ್ಟು ತಿನ್ನಿಸಿ ಎಲ್ಲ ಮಾಡಿ, ಸೊ ಈ ಥರ ಒಂದು ಬುಟ್ಟಿಯಲ್ಲಿ ಇಟ್ಟಿದ್ದಾಳೆ ಇವಾಗ. ಸೊ ಮಧ್ಯಾಹ್ನನೂ ಹಾಕಿದ್ದಾಳೆ, ಆಮೇಲೆ ಸಂಜೆನೂ ಇವಾಗ ಸದ್ಯಕ್ಕೆ ಹಾಕಿದ್ದಾಳೆ. ಸೊ ಹಂಗಾಗಿ ಇವಾಗ ಇದು ಏನೂ ಇಲ್ಲ ಈಗ ಸದ್ಯಕ್ಕೆ, ಮತ್ತೆ ಬೆಳಗ್ಗೆ ಹಾಕಬೇಕು, ಫೀಡ್ ಮಾಡಬೇಕು. ಸೊ ನೋಡೋಣ ಬನ್ನಿ ಏನಾಗುತ್ತೆ ನೆಕ್ಸ್ಟ್. ಸೊ ಹಾಗೆ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಬಾಯ್ ಬಾಯ್, ಗುಡ್ ನೈಟ್.